ನಿಮ್ಮ ಪ್ರಶ್ನೆಗೆ ಸಾಯಿಬಾಬಾರವರ ಉತ್ತರಗಳು. ಓಂ ಶ್ರೀ ಸಾಯಿರಾಮ್. 1. ಸ್ನೇಹಿತರ ಜೊತೆ ತೀರ್ಥಯಾತ್ರೆ ನಡೆಯುತ್ತದೆ, ಮನಃಶಾಂತಿ ಪ್ರಾಪ್ತಿಯಾಗುತ್ತದೆ. 2. ಯಾವುದೇ ಕೆಲಸ ಕಾರ್ಯವಿದ್ದರೂ ನಿಷ್ಠೆ ಶ್ರದ್ಧೆಯಿಂದ ಮಾಡುವಿರಿ, ಧರ್ಮನಿಷ್ಠ ವ್ಯಕ್ತಿಗಳಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ಶ್ರೀ ಸಾಯಿ ಸ್ಮರಣೆಯಿಂದ ಸಂತೋಷ, ಸಫಲತೆ ಪ್ರಾಪ್ತಿಯಾಗುತ್ತದೆ. 3. ವ್ಯಾಧಿ ಉಂಟಾಗುತ್ತದೆ, ನಾಮಸ್ಮರಣೆ ಮಾಡುತ್ತೀರಿ, ಮನೆಯಲ್ಲಿ ನವನಾಮಕರಣವಾಗುವ ಸಂಭವವಿರುತ್ತದೆ. 4. ಸ್ವಲ್ಪ ವಿಳಂಬವಾದರೂ ತೊಂದರೆಗಳು ನಿವಾರಣೆಯಾಗುತ್ತವೆ, ಆಪತ್ತು ಮತ್ತು ವ್ಯಾಧಿಗಳು ದೂರ ಸರಿದು ಹೋಗುತ್ತವೆ. 5. ನಿರೀಕ್ಷೆಗಿಂತ ಅಧಿಕ ಸಫಲತೆ, ಸಮ್ಮಾನ ಪ್ರಾಪ್ತಿಯಾಗುತ್ತದೆ. ವ್ಯಾಕುಲತೆಯಿಂದ ದೂರವಾಗುವಿರಿ. 6. ಕಲಹ ನಿವಾರಣೆಯಾಗುತ್ತದೆ, ಪಾರಂಪರಿಕ ವೈಭವ, ಅಧಿಕಾರ ಪ್ರಾಪ್ತಿಯಾಗುತ್ತದೆ. 7. ಸತ್ಯ ಸಂಗತಿಯ ಅರಿವಾಗಿ ಮನಸ್ಸಿನಲ್ಲಿ ಮನೆ ಮಾಡಿದ ಸಂದೇಹ ನಿವಾರಣೆಯಾಗುತ್ತದೆ, ಸಂತೋಷ ಉಂಟಾಗುತ್ತದೆ. ಕ್ರೋಧ ತ್ಯಜಿಸಿ ವಿಚಾರವಂತರಾಗಿ ನವೀನ ಪದಾರ್ಥ ಪ್ರಾಪ್ತಿಯಾಗುತ್ತದೆ. 8. ರಕ್ತ ಸಂಬಂಧಿಗಳಿಂದ ಲಾಭ ಪ್ರಾಪ್ತಿಯಾಗುತ್ತದೆ, ದೀರ್ಘ ಅವಧಿಯಿಂದ ಕೈಗೂಡದ ಕೆಲಸ ಕಾರ್ಯ ನೆರವೇರುತ್ತದೆ, ಕಲ್ಯಾಣ ಕಾರ್ಯವಾಗುತ್ತದೆ, ಪುತ್ರ ಪ್ರಾಪ್ತಿಯು ಯೋಗ್ಯವಾಗುತ್ತದೆ. 9. ಲಾಭದ ಪ್ರಾಪ್ತಿಗಾಗಿ ಗುರುವಾರ, ಶುಕ್ರವಾರದಂದು ಶ್ರೀ ಸಾಯಿ ಸ್ಮರಣೆ ಮಾಡಿ, ನವೀನ ಸಂಪತ್ತಿನ ವ್ಯವಹಾರಗಳಲ್ಲಿ ಎಲ್ಲರಿಗೂ ಸಂತೋಷವಾಗುತ್ತದೆ. 10. ಶಾಂತಿಯಿಂದ ಇದ್ದು ಗುರುಸ್ಮರಣೆ ಮಾಡಿ, ಶೀಘ್ರವಾಗಿ ನಿರೀಕ್ಷೆಗೆ ಮೀರಿ ಲಾಭ ಪ್ರಾಪ್ತಿಯಾಗುತ್ತದೆ. 11. ಶುಭ ಕಾರ್ಯವಾಗುತ್ತದೆ, ಸಾಧು ಸಂತರ ದರ್ಶನವಾಗುತ್ತದೆ, ಕಳೆದು ಹೋದ ಪದಾರ್ಥ ಪುನಃ ಪ್ರಾಪ್ತಿಯಾಗುತ್ತದೆ, ಹಲವು ವಾರಗಳಿಂದ ನಿಂತು ಹೋದ ಕಾರ್ಯ ಪುನಃ ಪೂರ್ಣವಾಗುತ್ತದೆ. ಶ್ರೀ ಸಾಯಿ ಸ್ಮರಣೆ ಮಾಡಿರಿ. 12. ಜಗಳ ಕಲಹ ವರ್ಜಿಸಿ, ನಿಮ್ಮ ಮನೆಯಿಂದ 1 ಮೈಲಿ ದೂರದಲ್ಲಿ ಲಾಭ ಸಫಲತೆ ಪ್ರಾಪ್ತಿಯಾಗುತ್ತದೆ. ಶ್ರೀ ಸಾಯಿ ಸ್ಮರಣೆ ಮಾಡಿರಿ, ಅಲ್ಪ ದೈಹಿಕ ಪರಿಶ್ರಮದಿಂದ ಲಾಭ ಹೊಂದುವಿರಿ. 13. ನೀವು ಆರೋಪಕ್ಕೆ ಗುರಿಯಾಗುತ್ತೀರಿ, ಮಧುರವಾಣಿಯ ಮೂಲಕ ಜನರನ್ನು ಆಕರ್ಷಿಸಬೇಕು. ಶ್ರೀ ಸಾಯಿ ಸ್ಮರಣೆಯಿಂದ ಪೀಡಿಸುತ್ತಿರುವ ವ್ಯಾಧಿ ಶಾಂತವಾಗುತ್ತದೆ, ಜನ್ಮಸ್ಥಾನದ ಸಮೀಪವಿರುವ ಅವಕಾಶ ಪ್ರಾಪ್ತಿಯಾಗುತ್ತದೆ. 14. ಆದಿವಾರದಂದು ಲಾಭ ಪ್ರಾಪ್ತಿಯಾಗುತ್ತದೆ, ಅನ್ಯ ಸ್ಥಳದ ವ್ಯಕ್ತಿಯು ಶುಭ ಸಮಾಚಾರ ತಿಳಿಸುತ್ತಾನೆ, ಆತನಿಗೆ ಆದರ ಸತ್ಕಾರ ಮಾಡಿ, ನಿಮ್ಮ ಉತ್ತಮ ಗುಣಗಳಿಗೆ ನಿಮಗೆ ಸಮ್ಮಾನ ನೀಡುತ್ತಾರೆ. 15. ಚಾತುರ್ಯದಿಂದ ಕಾರ್ಯ ನೆರವೇರುವುದಿಲ್ಲ, ಹನುಮಂತ ದೇವರ ಪೂಜಾರ್ಚನೆಯಿಂದ ಕೆಲಸ ಕಾರ್ಯ ನೆರವೇರುತ್ತದೆ, ನಿರಂತರ ಪ್ರವೃತ್ತರಾಗಿದ್ದರೆ ಯಶಸ್ವಿಯಾಗುವಿರಿ, ವಿದ್ಯಾರ್ಥಿಗಳ ವಿದ್ಯಾಧ್ಯಯನದಲ್ಲಿ ಉನ್ನತಿಯಾಗುತ್ತದೆ.